ವೈಜ್ಞಾನಿಕವಾದ ಒಳ ಮೀಸಲಾತಿಗೆ ಧಿಕ್ಕಾರ. ಕೊಲಂಬೋಗೆ ಸಮಾಜಕ್ಕೆ ಮರಣ ಶಾಸನ ಮಾಡಿದ ವೈಜ್ಞಾನಿಕ ಒಳ ಮೀಸಲಾತಿಗೆ ಧಿಕ್ಕಾರ. ಒಳ ಮೀಸಲಾತಿ ಬೇಡವೇ ಬೇಡ. ಕೊಲಂಬೋ ವಿರೋಧಿ ಒಳ ಮೀಸಲಾತಿಗೆ ಧಿಕ್ಕಾರ. ಕೊಲಂಬೋ ವಿರೋಧಿ ಒಳ ಮೀಸಲಾತಿಗೆ ಧಿಕ್ಕಾರ. ಇವತ್ತಿನ ದಿನ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬಂಜಾರ ಭೋವಿ ಕೊರ್ಚಕೋರ್ಮ ವಿದ್ಯಾರ್ಥಿಗಳ ಒಕ್ಕೂಟದಿಂದ ಇವತ್ತೇನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ವಿಷಯ ಏನಪ್ಪಾ ಅಂದ್ರೆ ಒಳ ಮೀಸಲಾತಿಯಲ್ಲಿ ಜಾರಿಗೆ ಮಾಡಿ ಇವತ್ತಿಗೆ 6 ತಿಂಗಳಾಯ್ತು. 6 ತಿಂಗಳಲ್ಲಿ ಎಲ್ಲಾ ರೀತಿಯಾದಂತಹ ನೇಮಕಾತಿಗಳಲ್ಲಿ ಬಂಜಾರ ಭೋವಿ ಕೊರ್ಚಕೋರ್ಮ ಮತ್ತು ಈ ಒಳ ಮೀಸಲಾತಿ ಪದ್ಧತಿಯಿಂದ ಈ ಎಲ್ಲಾ ವಿದ್ಯಾರ್ಥಿಗಳಿಗೆ ನೇಮಕಾತಿ ಪ್ರಕ್ರಿಯೆ ಅಂತ ನೀಟು, ನವೋದಯ, ವಸತಿ ಶಾಲೆಗಳು ಇನ್ನಿತರ ಎಲ್ಲಾ ಸರ್ಕಾರಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅನ್ಯಾಯವಾಗ್ತಾ ಇದೆ. ಸೊ ಸರ್ಕಾರವು ABC ಗುಂಪು ಮಾಡಿ ಎ ಅವರಿಗೆ 4.25, ಬಿ ಅವರಿಗೆ 4.25, 5.25, 5.25 ಮತ್ತು 4.5 ಏನು ಈ ಎಲ್ಲ ವಿಂಗಡಣೆ ಮಾಡಿಕೊಂಡು ಒಳ ಮೀಸಲಾತಿಯಲ್ಲಿ ಪ್ರವರ್ಗ ಸಿ ಯಲ್ಲಿ ಕೂಡ 4.5 ಅಲ್ಲೂ ಕೂಡ ಮತ್ತೆ ಒಳವರ್ಗೀಕರಣ ಮಾಡಿದೆ. 80% ಮತ್ತು 20% ಅಂತ ಹೇಳಿ 20% ಅಲ್ಲಿ ಅಲೆಮಾರಿ ಜಾತಿ ಅಂತ 59 ಜಾತಿಗಳಿಗೆ ಫಸ್ಟ್ ಪ್ರಯಾರಿಟಿ ಕೊಟ್ಟು ಮಿಕ್ಕಿದಂತ 20% ಕೊಲಂಬೋ, ಬಂಜಾರ ಭೋವಿ ಕೊರ್ಚಕೋರ್ಮ ಈ 4 ಜಾತಿಗಳಿಗೆ ಅನ್ಯಾಯವನ್ನ ಆಗ್ತಿದೆ. ಸೊ ಉದಾಹರಣೆಗೆ ಒಂದ್ ಯಾವುದೇ ರೀತಿಯಾದಂತ ನೋಟಿಫಿಕೇಶನ್ ಜಾಬ್ ನೋಟಿಫಿಕೇಶನ್ ಸಿ ಪ್ರವರಕ್ಕೆ 2 ಜಾಬ್ಗಳು ಬಂದ್ರೆ ಒಂದೊಂದು ಜಾಬ್ ಅನ್ನ 20% ಅಲೆಮಾರಿ ಜಾತಿಗಳು ಹೋಗ್ತಿದೆ. ಇದರಿಂದ ನಾವೇನ್ ಮಾಡ್ತೀವಿ, 80% ಉಳಿದಂತ ಒಳ ಮೀಸಲಾತಿ ಪಡೆದಂತ ಕೊಲಂಬೋ ಜಾತಿಗಳಿಗೆ ಅನ್ಯಾಯವಾಗ್ತಿದೆ. ಸೊ ಈ ಪ್ರಕ್ರಿಯೆಯ ಬಿಸಿಯನ್ನ ಮೊನ್ನೆ ಪ್ರಕಟಿಸಿದಂತ ನೀಟ್ ರ್ಯಾಂಕಿಂಗ್ ಅಲ್ಲೂ ಕೂಡ ಎಲ್ಲಾ ವಿದ್ಯಾರ್ಥಿಗಳು ರಾಜ್ಯಾದ್ಯಂತ ಕೊಲಂಬೋ ಸಮಾಜದ ಎಲ್ಲಾ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಿದೆ. ಸೊ ಅದೇ ರೀತಿಯಾಗಿ ನಮ್ಮ ಹೋದ ತಿಂಗಳು ನಡೆದಂತ ಹೈಕೋರ್ಟ್ ಪ್ರಕ್ರಿಯೆಯಲ್ಲಿ ಸ್ಟೇ ಕೂಡ ಆಗಿದೆ. ಏನಂತ ಹೇಳಿ, ನೇಮಕಾತಿ ಪ್ರಕ್ರಿಯೆ ಫೈನಲ್ ಪ್ರಕ್ರಿಯೆಯನ್ನ ನೀವು ಮಾಡಬಾರ್ದು ಅಂತ ಹೇಳಿ ಸ್ಟೇ ಆಗಿದೆ. ಆದ್ರೂ ಕೂಡ ರಾಜ್ಯ ಸರ್ಕಾರ ಇದನ್ನೆಲ್ಲ ಉಲ್ಲಂಘಿಸಿ ಮತ್ತೆ ಅವರು ನೇಮಕಾತಿ ಪ್ರಕ್ರಿಯೆನ ಪ್ರಾರಂಭ ಮಾಡ್ತಿದೆ. ನಮ್ಮ ಪ್ರಮುಖ ಬೇಡಿಕೆಗಳಾದ ನೀವು ಒಳ ಮೀಸಲಾತಿಯಲ್ಲಿ ರೋಸ್ಟರ್ ಬಿಂದು ಪದ್ಧತಿಯನ್ನು ಮಾಡಿದಿರಿ 20% 80% ಹೇಳಿ ಒಳ ಮೀಸಲಾತಿ ಪ್ರವರ್ಗ ಸಿ ಅವರಿಗೆ ತುಂಬಾ ಅನ್ಯಾಯ ಆಗ್ತಿದೆ. ಈ ಒಳ ಮೀಸಲಾತಿ ರೋಸ್ಟರ್ ಪದ್ಧತಿಯನ್ನ ತಾವು ಇದನ್ನ ಪರಿಶೀಲನೆ ಮಾಡಿ ಇದನ್ನ ನೀವು ಕ್ಯಾನ್ಸಲ್ ಮಾಡ್ಬೇಕಂತ ಹೇಳಿ ನಾವು ಮೊದಲನೇ ಬೇಡಿಕೆ ಇರ್ತದೀವಿ. ಎರಡನೇ ಬೇಡಿಕೆ, ಯಥಾರ್ಥವಾಗಿ ಒಳ ಮೀಸಲಾತಿ ಏನ್ ಸ್ಟೇ ನಡೀತಿದೆ ಆ ಸ್ಟೇ ಅನ್ನ ನೀವು ಫಾಲೋ ಮಾಡ್ಲಾರ್ದೇನೆ ನೀವು ನೇಮಕಾತಿ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡ್ತಿದ್ದೀರಿ. ಇದನ್ನ ಇದು ಸಕ್ರಿಯ ಅಂತ ಕಾನೂನು ಉಲ್ಲಂಘನೆ. ಇದರ ಬಗ್ಗೆ ತಾವು ಇನ್ನೊಮ್ಮೆ ಪರಿಶೀಲನೆ ಮಾಡಿ ಎಲ್ಲಾ ಪ್ರಕ್ರಿಯೆಯನ್ನ ನಿಲ್ಲಿಸಬೇಕಂತೇಳಿ ಎರಡನೇ ಪ್ರಮುಖ ಬೇಡಿಕೆಯನ್ನ ಸಲ್ಲಿಸ್ತಾ ಇದೀವಿ. ಮೂರನೇ ಬೇಡಿಕೆಯಾಗಿ, ನಮಗೆ ಈ ಒಳ ಮೀಸಲಾತಿ ಪ್ರವರ್ಗ ABC ಅನ್ನು ನೀವು ಒಳ ಮೀಸಲಾತಿ ವರ್ಗೀಕರಣ ಮಾಡಿದಿರಿ, ಇದು ಸಂಪೂರ್ಣ ಅವೈಜ್ಞಾನಿಕ ಇದೆ. ಈ ವೈಜ್ಞಾನಿಕ ಒಳ ಮೀಸಲಾತಿಯನ್ನು ತಾವು ರದ್ದುಗೊಳಿಸಬೇಕಂತೇಳಿ ಮೂರನೇ ಪ್ರಮುಖ ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದೀವಿ. ಸಚಿನ್ ಚವಾಣ್ ಮತ್ತು ನಮ್ಮ ಸಂಗಡ ಬಂಜಾರ ಭೋವಿ ಕೊರ್ಮ ಸಮಾಜದ ವಿದ್ಯಾರ್ಥಿಗಳ ಒಕ್ಕೂಟ ಏನಿವತ್ತು ರಾಜ್ಯ ಸರ್ಕಾರವು ಮಾಡಿದ ಒಳ ಮೀಸಲಾತಿ ಅನ್ಯಾಯದ ವಿರುದ್ಧ ಇವತ್ತು ಅವರೇನು ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟಕ್ಕೆ ನಾವು ಬಂಜಾರ ಸಮಾಜದ ಹಿರಿಯರು ಇವತ್ತು ಬಂಜಾರ ಭೋವಿ ಕೊರ್ಮ ಸಮಾಜಕ್ಕೆ ದೊಡ್ಡ ಮಟ್ಟದ ಅನ್ಯಾಯವನ್ನು ಮಾಡಿದೆ. ಅದಕ್ಕೆ ನಾವು ಮೊನ್ನೆ ತಾನೇ ಸಮಾಜದ ನೇತೃತ್ವದಲ್ಲಿ ಮಾಡಿವಿ, ಇವತ್ತು ವಿದ್ಯಾರ್ಥಿಗಳ ಒಕ್ಕೂಟದ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ. ಮುಂದೆ ಬರುವಂತ ದಿನಗಳಲ್ಲಿ ಸರ್ಕಾರಕ್ಕೆ ಒಂದು ಮುನ್ನೆಚ್ಚರಿಕೆ ಆಗ್ಲಿ ಅಥವಾ ಕಿವಿ ಮಾತಾಗ್ಲಿ ಕೊಡ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ. ಅಕಸ್ಮಾತ್ ಇದು ಒಳ ಮೀಸಲಾತಿಯಲ್ಲಿ ಏನು ಸ್ಟಾರ್ ಇಟ್ಟಿದ್ರಿ ರೋಸ್ಟರ್ ಬಿಂದು, ಇದು ಕೈ ಬಿಡ್ಲಿಲ್ಲ ಅಂದ್ರೆ ಮುಂದೆ ಬರುವಂತ ದಿನಗಳಲ್ಲಿ ಯಾವ ಪ್ರಕಾರ ಬಿಜೆಪಿಗೆ ನಾವು ಬಿಜೆಪಿ ಹಟಾವ್ ತಾಂಡಾ ಬಚಾವ್ ಅಂತ ಸ್ಲೋಗನ್ ಕೊಟ್ಟಿದ್ದೆವು, ಮುಂದೆ ಬರುವಂತ ದಿನಗಳಲ್ಲಿ ನಮ್ಮ ಬಂಜಾರ ಸಮಾಜವು ಕಾಂಗ್ರೆಸ್ ಹಟಾವ್ ತಾಂಡಾ ಬಚಾವ್ ಅಂತ ಹೇಳಿ ಜನ ಸ್ಲೋಗನ್ ಕೊಡ್ಲಿಕ್ಕೆ ರೆಡಿ ಆಗಬಹುದು. ಅದಕ್ಕೇನದ, ಕಾಂಗ್ರೆಸ್ DK ಶಿವಕುಮಾರ್ ನೀವು ಜಾರಿ ಮಾಡಿರಿ, ಆದಷ್ಟು ಬೇಕಾ ಕೈ ಬಿಟ್ಟು ಹೊಸದಾಗಿ ಒಳ ಮೀಸಲಾತಿ ಜಾರಿಗೆ ಮಾಡ್ಬೇಕಂತೇಳಿ ಎಲ್ಲ ಸಮಾಜದ ಪರವಾಗಿ ತಮ್ಗೆ ವಿನಂತಿ ಪೂರ್ವಕ ಕೇಳ್ಕೊತೀವಿ. ನಮ್ಮ ನೋಡಿ, ಸರ್ಕಾರ ನಮ್ಗೆ ನಮ್ಮಲ್ಲಿ ಹೋರಾಟ ಮಾಡುವಂತ ಕಿಚ್ಚಿಲ್ಲ. ಒಂದೇನು, ನಾವು ಹೊಟ್ಟೆ ಪಾಡಿಗಾಗಿ ಬೆಂಗಳೂರು, ಪೂನಾ, ಗುಜರಾತ್, ಬಾಂಬೆ, ಪೂನಾ ಹೋಗ್ತಿವಿ. ಜನ ಇಲ್ಲಿ ಹೊಟ್ಟೆ ಪಾಡಿಗಾಗಿ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಾರ. ಎಷ್ಟಿದ್ರು ಜನರೇನದ, ಎಲ್ಲರೂ ಮೊದಲನೇದಾಗಿ ಎಜುಕೇಶನ್ ಇಲ್ಲ. ಎಜುಕೇಶನ್ ಇದ್ರೆ ಇವೆಲ್ಲ ಹೋರಾಟ ಮಾಡ್ಲಿಕ್ಕೆ ಬರ್ತಾರ. ಎಲ್ಲ ಹೊಟ್ಟೆ ಪಾಡಿಗಾಗಿ ಹೊಲ ಗದ್ದೆಗಳಲ್ಲಿ ಇದ್ದು ಅಥವಾ ಗುಜರಾತ್, ಗೋವಾ, ಬಾಂಬೆದಲ್ಲಿ ಇದ್ದಾರ. ಅದಕ್ಕೇನದ, ನಾವು ಇವರಿಗೆ ಹೋರಾಟ ಏನದ ಎಲೆಕ್ಷನ್ದಾಗೆ ತೋರಿಸ್ತೀವಿ ನಮ್ ಶಕ್ತಿ ಏನಂಬದ್ ಬಂಜಾರ ಸಮಾಜ. ಯಾಕಂದ್ರೆ 58 ಸೀಟ್ ಏನದ ಹೋದ 2000
24ರಲ್ಲಿ ತೋರಿಸಿವಿ. ಈಗ ಮುಂದೆ ಬರುವಂತ 2027ರಲ್ಲಿ 28ರಲ್ಲಿ ಆ ಶಕ್ತಿ ತೋರಿಸ್ತೀವಿ ಯಾವುದೇ ಪಕ್ಷ ಸರ್ಕಾರಕ್ಕೆ.